ತಾನೇ ಬಜೆಟ್ನಲ್ಲಿ ಕೋಲಾರಕ್ಕೆ ಮೆಡಿಕಲ್ ಕಾಲೇಜು ನೀಡುವ ಮೂಲಕ ಕೊಟ್ಟ ಮಾತು ಉಳಿಸಿಕೊಂಡಿದ್ದಾರೆ ಎಂದು ನಜೀರ್ ಅಹಮದ್ ತಿಳಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಡಿಸಿರುವ ಬಜೆಟ್ನಲ್ಲಿ ಕೋಲಾರಕ್ಕೆ ಖಾಸಗಿ ಸಹಭಾಗಿತ್ವದ ಮೆಡಿಕಲ್ ಕಾಲೇಜು, ಕೆಜಿಎಫ್ ಹೈಟೆಕ್ ಮಾರುಕಟ್ಟೆ, ದೇವನಹಳ್ಳಿಯಿಂದ ತಮಿಳುನಾಡಿನ ಗಡಿವರೆಗೆ ಹಾಗೂ ವೇಮಗಲ್ನಿಂದ ಕೋಲಾರದವರೆಗೆ ಕೈಗಾರಿಕಾ ಸಂಪರ್ಕ ಕಲ್ಪಿಸುವ 123 ಕಿಲೋಮೀಟರ್ ರಸ್ತೆ ನಿರ್ಮಾಣಕ್ಕೆ 3,109 ಕೋಟಿ ಅನುದಾನ, ಶಿವಾರ ಪಟ್ಟಣದಲ್ಲಿ ಕೈಗಾರಿಕಾ ಪಾರ್ಕ್, ಉದ್ಯೋಗಸ್ಥ ಮಹಿಳೆಯರಿಗೆ ನರಸಾಪುರದಲ್ಲಿ 173 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ 6,000 ಸಾಮರ್ಥ್ಯದ ಮಹಿಳಾ ವಸತಿ ನಿಲಯ ನಿರ್ಮಾಣ, ಕೆಜಿಎಫ್ ಬಳಿ ಭಾರತೀಯ ಮೀಸಲು ಪೊಲೀಸ್ ಪಡೆ ಸ್ಥಾಪಿಸಲು 40 ಕೋಟಿ ಅನುದಾನ. ಇನ್ನು ಕೋಲಾರದಲ್ಲಿ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಸ್ಥಾಪನೆ ಮಾಡುವ ಮೂಲಕ ಜಿಲ್ಲೆಯ ಅಭಿವೃದ್ಧಿಗೆ ಸಹಕಾರ ನೀಡಿದ್ದಾರೆಂದು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ತಿಳಿಸಿದರು. ನಗರದ ಪತ್ರಕರ್ತರ ಭವನದಲ್ಲಿ ಜಿಲ್ಲೆಯ ಶಾಸಕರುಗಳೊಂದಿಗೆ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಗೆ ಹಲವು ಯೋಜನೆಗಳನ್ನು ನೀಡುವ ಮೂಲಕ ಬಂಪರ್ ಕೊಡುಗೆ ನೀಡಿದ್ದು, ಇದು ರಾಜ್ಯದ ಅಭಿವೃದ್ಧಿಗೆ ಪೂರಕವಾದ ಬಜೆಟ್ ಅಂತ ಬಣ್ಣಿಸಿದ್ರು. ಜಿಲ್ಲೆಯ ಶಾಸಕರುಗಳಾದ ಕೊತ್ತೂರು ಮಂಜುನಾಥ್, ಕೆವೈ ನಂಜೇಗೌಡ ಹಾಗೂ ಎಂಎಲ್ಸಿ ಅನಿಲ್ ಕುಮಾರ್ ಅವರುಗಳು ಕೂಡ ಮಾತನಾಡಿ, ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯ ಬಜೆಟ್ ಇದಾಗಿದ್ದು, ಕೃಷಿ, ನೀರಾವರಿ, ಗ್ರಾಮೀಣ ಅಭಿವೃದ್ಧಿ, ಮೂಲಸೌಕರ್ಯ, ಸಮಾಜ ಕಲ್ಯಾಣ, ಶಿಕ್ಷಣ, ಆರೋಗ್ಯ, ಉದ್ಯೋಗ ಸೃಷ್ಟಿ, ರೈತರಿಗೆ ಸಹಕಾರಿ ಬಜೆಟ್, ಪಂಚ ಗ್ಯಾರಂಟಿಗಳ ಜತೆಗೆ ಆರ್ಥಿಕ ಸಮತೋಲನ ಕಾಳಜಿಯೊಂದಿಗೆ ಸರ್ವಸ್ಪರ್ಶಿ ಹಾಗೂ ಸಮಾನತೆಯನ್ನು ಸಾಧಿಸಿದ್ದಾರೆ ಅಂತ ಹೇಳಿದ್ರು. ವರದಿ ಮಾಮಿ ಪ್ರಕಾಶ್, ಎಬಿ ನ್ಯೂಸ್ ಕನ್ನಡ, ಕೋಲಾರ. 172 ಕೋಟಿ ವೆಚ್ಚದಲ್ಲಿ 6,000 ಮಹಿಳೆಗೆ ಆರೋಗ್ಯ ಫೆಸಿಲಿಟಿ ಆಗಿದೆ. ತುಂಬಾ ಸಂತೋಷ, ಖುಷಿ. ಆಮೇಲೆ ಈಗ ತಾನೇ ಈ ಮೆಡಿಕಲ್ ಎಲ್ಲರೂ ಮಾತಾಡ್ತಾರೆ. ನಮ್ಮ ರಾಜೇಂದ್ರನವರು ಏನ್ ಮಾಡೋದು ಅಂತ ಹೇಳಿದ್ರೆ, ಜಾಯಿಂಟ್ ವೆಚ್ಚ ಕೊಟ್ಟರೆ ಯಾವ ನಷ್ಟ ಅಂತ. ಕರೆಕ್ಟಾ ಸರ್? ಇದು ಜಾಯಿಂಟ್ ವೆಚ್ಚದಲ್ಲಿ ಯಾರು ಬರ್ತಾ ಇಲ್ಲ. ಜಾಯಿಂಟ್ ವೆಚ್ಚ ಕೊಡೋದು, ಲೇಔಟ್ ಮಾಡೋದು ಅವ್ರು ಮಾಡ್ಕೊಳ್ತಾರೆ. ನಮ್ಮ ಓನರ್ ಕೊಡ್ತಾರೆ. ಡೆವಲಪ್ಮೆಂಟ್ ಮಾಡಿದವ್ರನ್ನ ಅವ್ರು ಮಾಡ್ಕೊಳ್ತಾರೆ. ಇದೆಲ್ಲ ಆ ರೀತಿ ಬರೋದಿಲ್ಲ. ಇವಾಗ ನಮ್ಮ NH4 ರೋಡ್ ಇದೆ, ಕರೆಕ್ಟಾ? ಇವಾಗ ನಾವು ಹೋಗ್ತಾ ಇದ್ದೀವಿ. 35 ವರ್ಷಗಳ ಕಾಲ ಆ ರೋಡ್ ಬಂದ್ಬಿಟ್ಟು ಲ್ಯಾಂಡ್ ಬೋರ್ಡ್ಗೆ ಸಂಬಂಧಪಟ್ಟಿದೆ. 35 ವರ್ಷ ಆಗಲ್ಲ ಅಲ್ಲಿ ರೋಡ್ ಅನ್ನ ನಮಗೆ ಬಿಟ್ಕೊಡ್ತಾರೆ ಸರ್ಕಾರ. ಯಾವ ಸ್ಥಾನ ಬಿಟ್ಕೊಡಲ್ಲ ನಿಮ್ಮ ಮಾಹಿತಿ ಸರ್. 20 ವರ್ಷ ಆದ್ಮೇಲೆ ಬಿಟ್ಕೊಡ್ಬೇಕು ಒಂದು ಕಂಡೀಷನ್ಸ್. ಇಲ್ಲಿ 30 ವರ್ಷ ದಾಟಿದ್ದು ಯಾವ್ದು ಬಿಟ್ಟಿದ್ದು ಉದಾಹರಣೆ ಯಾವ್ದು ಬಂದಿಲ್ಲ. ಯಾವ್ದು 30 ವರ್ಷ ಆಗಿಲ್ಲ. ಯಾವ್ದು 30 ವರ್ಷ ನಾನು ಅದಕ್ಕೂ ಹೇಳ್ತೇನೆ, ಆನ್ಸರ್ ಹೇಳ್ತೀನಿ. ಅದ್ ಹೆಂಗಿರುತ್ತೆ ಅಂದ್ರೆ, ಸರ್ಕಾರದ್ದು ಸ್ವಲ್ಪ ಇರುತ್ತೆ, ಅವ್ರದ್ದು ಸ್ವಲ್ಪ ಇರುತ್ತೆ. ಅವರು ಇವಾಗ ನೋಡಿ ಆಲ್ರೆಡಿ ಮುಲ್ಬಾಗ್ ಬೈಪಾಸ್ ಏನಿದೆಯಾ ಅಲ್ಲಿಂದ ಹಿಡ್ಕೊಂಡು ನಂಗ್ಲಿವರೆಗೂ ಇದೆಯಲ್ಲ ರೋಡ್ 22 ಕಿಲೋಮೀಟರ್. ಆ 22 ಕಿಲೋಮೀಟರ್ ರೋಡ್ ಸರ್ಕಾರ ಬಂದ್ಬಿಡ್ತು, ವಾಪಸ್ ಆಗೋಯ್ತು. ಮೊನ್ನೆ ಜನವರಿ ಕೂಡ ಇದು ಕೇಂದ್ರದ ನೀತಿ ಆಯೋಗದ ಸೂಚನೆಯ ಆಧಾರದ ಮೇಲೆ ಏನು ನಮ್ಮ ಪ್ಲಾನಿಂಗ್ ಕಮಿಷನ್ ಇತ್ತು, ಆ ಪ್ಲಾನಿಂಗ್ ಕಮಿಷನ್ ಅನ್ನ ಅಬಾಲಿಷ್ ಮಾಡಿ ಮೋದಿ ಅವರು ಬಂದ ಮೇಲೆ ನೀತಿ ಆಯೋಗ ಮಾಡಿದ್ದಾರೆ. ಆ ನೀತಿ ಆಯೋಗ ರಾಜ್ಯ ಸರ್ಕಾರಗಳ ಮೇಲೆ, ಕೇಂದ್ರ ಸರ್ಕಾರಗಳ ಮೇಲೆ ಏನು ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು ಅಂತೇಳಿ ಒತ್ತಡಗಳಿದ್ವು. ಅದನ್ನ ಅವ್ರು ಪರಿಶೀಲನೆ ಮಾಡಿ ಎಲ್ಲಾ ಕಡೆ ಸರ್ಕಾರಿ ಮೆಡಿಕಲ್ ಕಾಲೇಜಸ್ ಮಾಡಕ್ ಆಗೋದಿಲ್ಲ, ಸರ್ಕಾರದಿಂದಲೇ ಮಾಡಕ್ ಆಗೋದಿಲ್ಲ. ಹಂಗಾಗಿ ಸರ್ಕಾರ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ಮಾಡಿದ್ರೆ ಅದು ಸರ್ಕಾರದ್ದೇ ಕಂಟ್ರೋಲ್ ಅಲ್ಲಿ ಇರ್ತದೆ. ಮತ್ತೆ ಅವ್ರು 33 ವರ್ಷ ಆದ್ಮೇಲೆ ಸರ್ಕಾರಕ್ಕೆ ಬಿಟ್ಟು ಹೋಗ್ತಾರೆ. 33 ವರ್ಷ ಆದ್ಮೇಲೆ ಅವರು ಸರ್ಕಾರಕ್ಕೆ ಬಿಟ್ಟು ಹೋಗ್ಬೇಕು. ಅದು ಕಂಡೀಷನ್ಸ್ ಇರುತ್ತೆ, MOU ಇದೆ. ಈಗೇನು ಸರ್ಕಾರದಿಂದ ಒಂದು ಹಾಸ್ಪಿಟಲ್ ಕೊಡ್ತಾರೆ, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್, ಅದ್ರ ಜೊತೆಗೆ ಜಮೀನ್ ಕೊಡ್ತಾರೆ. ನಮಗೆ ಬಜೆಟ್ ಅಲ್ಲಿ ಮುಖ್ಯಮಂತ್ರಿಗಳು ಕೋಲಾರ ಜಿಲ್ಲೆಯನ್ನ ಕುರಿಸಂತ ನೋಡಿದಾಗ, ಇವತ್ತು ನೀವೆಲ್ಲ ಕೇಳ್ತಾ ಇದ್ರಿ, ಹಾಸ್ಪಿಟಲ್, ಖಾಸಗಿ ಹಾಸ್ಪಿಟಲ್, ಮೆಡಿಕಲ್ ಕಾಲೇಜ್ ಯಾಕೆ ಮಾಡಬಾರ್ದಾಗಿತ್ತು? ಟೀಕೆ ಮಾಡುತ್ತವರು ನಾವು ಬೇಡ ಅಂತ ಹೇಳಿದ್ವೇನು? ಖಾಸಗಿ ಭಾಗದಲ್ಲಿ ಮಾಡ್ತಾರೋ ಇಲ್ಲ ಸರ್ಕಾರದ ಮಾಡ್ತಾರೋ, ಮಾಡಕ್ಕಾಯ್ತಾ? ಅದು ನಮ್ಗೆ ಸಿಕ್ತು, ಅವಕಾಶ ಸಿಕ್ತು. ಮುಖ್ಯಮಂತ್ರಿಗಳು ಮತ್ತೆ ವಿಶೇಷವಾಗಿ ಈ 8 ಕಾರ್ಯಕ್ರಮ ಬಜೆಟ್ ಅಲ್ಲಿ ಅನೌನ್ಸ್ ಆಗಬೇಕಾದ್ರೆ ಜಿಲ್ಲಾ ಮಂತ್ರಿಗಳು ಸುರೇಶ್ ಅವರು ನಮ್ಮ ಜಿಲ್ಲೆ ಬಗ್ಗೆ ತುಂಬಾ ಆಸಕ್ತಿಯಿಂದ ನಮಗೆ ಕೊಟ್ಟಂತ ಸಹಕಾರದಿಂದ ಇವತ್ತೊಂದು ಮೆಡಿಕಲ್ ಕಾಲೇಜ್ ಬಂದಿದೆ. ಅದ್ರ ಜೊತೆಗೆ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ 56ನೇ ಇಸ್ವಿನಲ್ಲಿ ಹಾಸ್ಪಿಟಲ್ ನೋಡಿರ್ಬೋದು. ಈಗಾಗಲೇ ಇವತ್ತಿನ ದಿವಸ ಸಹ ಬಂದಿದೆ. ನನ್ನೆಲ್ಲ ಸಾಕಷ್ಟು ಟಿವಿ ಮಾಧ್ಯಮದಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲೂ ಸಹ ಸಾಕಷ್ಟು ಚರ್ಚೆ ಆಗಿದೆ. ಒಂದು ಸಂತೋಷ ಏನಪ್ಪಾ ಅಂತ ಹೇಳಿದ್ರೆ,
ಎಲ್ಲ ಎಕಾನಮಿಸ್ಟ್ ಆಗಿರ್ಬೋದು, ಎಲ್ಲ ನಮ್ಮ ಪೊಲಿಟಿಕಲ್ ಅನಾಲಿಸಿಸ್ ಆಗಿರ್ಬೋದು, ಎಲ್ಲ ನೀವು ಎಡಿಟೋರಿಯಲ್ಸ್ ಆಗಿರ್ಬೋದು, ಅದನ್ನೆಲ್ಲ ನೋಡಿದಾಗ ನನಗೆ ಸಂತೋಷ ಆಗ್ತದೆ. ಯಾರು ಆ ಬಜೆಟ್ ಬಗ್ಗೆ ಯಾವುದೇ ರೀತಿ ಟೀಕೆ ಮಾಡಿರ್ತಕ್ಕಂಥ ಯಾರು ಕಂಡು ಬಂದಿಲ್ಲ. ಕಾರಣ ಅಷ್ಟು ಒಂದು ಚರ್ಚೆ ಮಾಡಿ ಎಲ್ಲ ರೀತಿಯ ಆಗುಹೋಗುಗಳ ಬಗ್ಗೆ ನೋಡಿಕೊಂಡು ಎಲ್ಲ ವಿಶ್ಲೇಷಣೆ ಮಾಡಿ ಏನು ಆದಾಯ ಬರ್ತಾ ಇದೆ, ಎಷ್ಟು ಖರ್ಚು ಮಾಡಬೇಕು ಅಂತ ಹೇಳಿ ಸುಮಾರು 4,09,000 ಕೋಟಿ ರೂಪಾಯಿಗೂ ಬಡ್ಜೆಟ್. ಅದು ತಾವು ನೋಡಿರ್ಬೋದು. ಹೋದ ಸತಿನೂ ಸಹ ರೆವೆನ್ಯೂ ಡೆಫಿಸಿಟ್ ಇತ್ತು, ಈ ವರ್ಷನೂ ಸಹ ನಮ್ದು ರೆವೆನ್ಯೂ ಡೆಫಿಸಿಟ್ ಇದೆ. ಬಟ್ ಹೋದ ಸತಿಗೆ ಈ ಸತಿಗೆ ನಾವು ಹೋದ ಸತಿ ರೆವೆನ್ಯೂ ಡೆಫಿಸಿಟ್ ಬಂದು 27,000 ಕೋಟಿ ಇತ್ತು. ಈ ವರ್ಷ ಅದನ್ನ ಕಡಿಮೆ ಮಾಡಿ ಇವತ್ತಿನ ದಿವಸ 19,000 ಇದೆ. ಹಾಗಿದ್ರೆ ನಿಯರ್ಲಿ ಅಬೌಟ್ 27% ರೆವೆನ್ಯೂ ಡೆಫಿಸಿಟ್ ಅಲ್ಲಿ ಕಡಿಮೆ ಆಗಿದೆ. ಮುಂದೆ ಬರ್ತಕ್ಕಂಥ ಬಜೆಟ್ ಅಲ್ಲಿ ರೆವೆನ್ಯೂ ಸರ್ಪ್ಲಸ್ ಆಗ್ಬೋದು ಅಂತ ಹೇಳ್ಬಿಟ್ಟು ಒಂದು ಇದನ್ನ ಈ ಸಂಖ್ಯೆ ನೋಡಿದಾಗ